ಹಾಯ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಆಶಾ. ಹೇಗಿದ್ದೀರಾ? ರಾಣಿ ಸ್ಪಿರಿಚುವಲ್ ವರ್ಲ್ಡ್ 3ಗೆ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ನಾವು ನಿನ್ನೆ ನೋಡಿದ್ವಿ 3, 6, 9. ಓಕೆನಾ? ಇವತ್ತು ನಾವು ವಾಟರ್ ಮ್ಯಾನಿಫೆಸ್ಟೇಷನ್, ವಾಟರ್ ಟೆಕ್ನಿಕ್. ವಾಟರ್ ಬಗ್ಗೆ ನಾನು ಏನಕ್ಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ವಾಟರ್ ಇಲ್ಲದೆ ಅಂದರೆ ನೀರಿಲ್ಲದೆ ನಮ್ಮ ಜೀವನ ನಡೆಯೋದಿಲ್ಲ. ನೀರಿನ ಅವಶ್ಯಕತೆ ಎಷ್ಟೊಂದಿದೆ ಅಂತ ಹೇಳಿದರೆ, ನಮ್ಮ ಜೀವ ಬದುಕೋದಕ್ಕೆ, ನಾವು ಇರೋದಕ್ಕೆ, ನಾವು ಪ್ರತಿದಿನದ ಕೆಲಸವನ್ನು ಮಾಡೋದಕ್ಕೆ, ದಿನನಿತ್ಯದ ಪ್ರತಿಯೊಂದನ್ನು ನಾವು ನೀರಿನ ಮುಖಾಂತರ ಎಷ್ಟೆಲ್ಲ ಬಯಕೆಗಳನ್ನು ಈಡೇರಿಸ್ಕೋತೀವಿ. ಓಕೆನಾ? ಇನ್ನೂ ಒಂದು ವಿಚಾರ, ನಮ್ಮ ದೇಹದಲ್ಲಿ 75% ನೀರಿನ ಅಂಶ ಇದೆ. ಓಕೆನಾ? ಇಲ್ಲಿ ನೀರಿನ ಸಮಸ್ಯೆ ಏನು, ನೀರಿನಿಂದ ಹೇಗೆ ನಾವು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋತೀವಿ ಅಂತ ಹೇಳಿ ನಿಮಗೆ ಆಲ್ರೆಡಿ ಪ್ರಶ್ನೆ ಹುಟ್ಟಿದೆ ಅಲ್ವಾ ಮನಸ್ಸಲ್ಲಿ? ಹೌದು, ನೀರಿನಿಂದ ನಾವು ಏನೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಇದು ಒಂದು ಸೈಂಟಿಫಿಕ್ ಆಗಿ ಇದನ್ನು ಒಂದು ಜರ್ನಲಿಂಗ್ ಅಂತಲೇ ಮಾಡ್ತಾ ಇದ್ದಾರೆ ಜನ ಎಲ್ಲ. ಅಂದರೆ ಯಾವ ರೀತಿ ಅಂತ ಹೇಳಿದರೆ, ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ನೀರನ್ನು ಯಾವ ರೀತಿ ಬಳಸ್ಕೋತಾರೆ, ನೀರಿನ ಮುಖಾಂತರ ನಾವು ಏನೆಲ್ಲ ಪಡ್ಕೋಬಹುದು. ಜಸ್ಟ್ ನೀರು ಅನಿಸುತ್ತೆ, ಆದರೆ ನಾವು ನಮ್ಮ ಜೀವ ಒಂದು ಕ್ಷಣ, ಒಂದು ತಾಸು ನೀರಿಲ್ಲದೆ ಬದುಕೋಕೆ ಇರುತ್ತಾ? ಜೀವ ಬದುಕುತ್ತಾ? ನೀರು ಕುಡಿಬೇಕು. ಎಂಥ ಜ್ಯೂಸ್ ಕುಡಿತೀವಿ, ಏನೆಲ್ಲ ಮಾಡ್ತೀವಿ. ನೀರು ಕುಡಿಬೇಕು ಅಂದರೆ ನೀರೇ ಆಗಬೇಕು. ನೀರಿನ ಬದಲಿ ಬೇರೆ ಏನಾದರೂ ಕುಡೀರಿ, ನಿಮಗೆ ಸಮಾಧಾನ ಆಗುತ್ತಾ? ಇಲ್ಲ. ಇಲ್ಲಿ ನೀರಿಗೆ ಏನಕ್ಕೆ ನಾನು ಹೇಳ್ತಾ ಇದ್ದೇನಪ್ಪ, ನೀರು ಒಂದು ಮೆಮೊರಿ ಇರುತ್ತೆ. ನೀರಿಗೆ ಒಂದು ಮೆಮೊರಿ ಇರುತ್ತೆ. ಹೇಗೆ? ಓಕೆನಾ? ಹೇಳ್ತೀನಿ. ಹೇಗೆ ಅಂತ ಹೇಳಿದರೆ, ನಮ್ಮ ದೇಹದಲ್ಲಿ 75% ನೀರಿದೆ. ಆ ನೀರಿನ ಜೊತೆನೇ ನಾವು ಜೀವನ ಮಾಡ್ತಾ ಇರೋದು. ಓಕೆನಾ? ಇನ್ನೂ ಒಂದು ವಿಚಾರ, ಮ್ಯಾನಿಫೆಸ್ಟೇಷನ್ ಹಿಂಗಾಗುತ್ತೆ. ನೀರಿಗೂ ಸಹಿತ ಜೀವ ಇದೆ, ಒಂದು ಮೆಮೊರಿ ಇದೆ. ಆ ಮೆಮೊರಿ ಏನಪ್ಪ ಅಂತ ಹೇಳಿದರೆ, ನಾವು ಒಂದು ಬಾಟಲ್ ಆಗಿರ್ಬೋದು, ಒಂದು ಗ್ಲಾಸ್ ಆಗಿರ್ಬೋದು, ನಾವು ನೀರನ್ನು ಎದುರಿಗೆ ಇಟ್ಕೊಂಡು ನೀವು ಏನೇ ಮಾತಾಡಿ, ನಿಮ್ಮನೆ ಪ್ರಾಬ್ಲಮ್ ಫಸ್ಟ್ ನೆಗೆಟಿವ್. ಓಕೆನಾ? 2 ಗ್ಲಾಸ್ ತಗೊಳ್ಳಿ, ಒಂದು ಕಡೆ ಒಂದು ಗ್ಲಾಸನ್ನು ಇಟ್ಕೊಳ್ಳಿ, ಇನ್ನೊಂದು ಕಡೆ ಗ್ಲಾಸ್ ಇಟ್ಕೊಳ್ಳಿ. 2 ಗ್ಲಾಸಿಗೆ, ಒಂದು ಗ್ಲಾಸಿಗೆ ನೆಗೆಟಿವ್ ಹೇಳಿ, ಇನ್ನೊಂದು ಗ್ಲಾಸಿಗೆ ಪಾಸಿಟಿವ್ ಹೇಳಿ. ಒಂದು ಗ್ಲಾಸಿಗೆ ನೆಗೆಟಿವ್ ಅಂತ ಹೇಳಿ ಬೈದು ಅದನ್ನು ಒಂದು ಕಡೆ ಇಡಿ. ಇನ್ನೊಂದು ಗ್ಲಾಸನ್ನು ಪಾಸಿಟಿವ್ ಆಗಿ, ನಿನ್ನನ್ನು ತುಂಬ ಪ್ರೀತಿಸ್ತೀನಿ, ನೀನಂದರೆ ನನಗೆ ಇಷ್ಟ ಅಂತ ಹೇಳಿ ಅದನ್ನು ಒಂದು ಕಡೆ ನೀವು ಇಟ್ಟು, ಅದನ್ನು ಪ್ರೀತಿಯಿಂದ ಬಯಸಿದ್ದನ್ನು ನೀವು ಒಂದು ಗಿಡಕ್ಕೆ ಹಾಕಿ. ಇನ್ನೊಂದು ಗ್ಲಾಸಲ್ಲಿರೋದು ನೆಗೆಟಿವ್ ಆಗಿ ಏನು ಮಾತಾಡಿರ್ತೀರ ಅದನ್ನು ಒಂದು ಗಿಡಕ್ಕೆ ಹಾಕಿ. 2 ಗಿಡಕ್ಕೆ 2 ಗ್ಲಾಸಲ್ಲಿರೋದನ್ನು ಹಾಕಿ. ಪ್ರತಿದಿನ ಮಾಡಿ. ನೀವು ನೆಗೆಟಿವ್ ಆಗಿ ಮಾತಾಡಿರುವಂತಹ ಗ್ಲಾಸಲ್ಲಿರುವಂತಹ ನೀರು ಹಾಕಿರುವಂತಹ ಗಿಡ ಏನಾಗುತ್ತೆ? ಒಣಗಿ ಹೋಗುತ್ತೆ. ಪಾಸಿಟಿವ್ ಆಗಿ ನೀವು ಮಾತಾಡಿರುವಂತಹ ನೀರು ಹಾಕಿರುವಂತಹ ಗಿಡ ಏನಾಗಿರುತ್ತೆ? ಚಿಗುರುತ್ತೆ ಅದು. ಓಕೆನಾ? ಹೀಗೆ ನಾವು ನೀರಿನ ಟೆಕ್ನಿಕ್ನು ಸಹಿತ ನೀವು ಪರೀಕ್ಷೆ ಮಾಡೋದಾದರೆ, ನಾನು ನಿಮಗೆ ಹೇಳಿದ್ದು. ಓಕೆನಾ? ನೀವು ಮಾಡೋದಾದರೆ ಈ ರೀತಿಯೂ ಮಾಡ್ಬೋದು. ಇಲ್ಲಿ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದು? ನಾವು ಸಂಪತ್ತು, ಸಮೃದ್ಧಿ, ನಮ್ಮ ಶಾಂತಿ, ಮನಸ್ಸಿಗೆ ಶಾಂತಿ, ನೆಮ್ಮದಿ, ಮತ್ತು ನಮ್ಮ ಎದುರಿಗಿರುವಂತಹ ವ್ಯಕ್ತಿಗಳು ಬದಲಾಗಬೇಕಾ? ಆ ವ್ಯಕ್ತಿ ತುಂಬ ಕೋಪದಲ್ಲಿದ್ದಾರಾ? ಅವ್ರು ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ವಾ? ಅವ್ರು ನಮ್ಮ ಜೊತೆ ಚೆನ್ನಾಗಿರ್ಬೇಕಾ? ಯಾವ ರೀತಿ ಟೆಕ್ನಿಕ್ ಮಾಡ್ಬೋದು? ಮತ್ತು ಹಣದ ಹರಿವಾಗಬೇಕಾ? ಯಾವ ರೀತಿ ಮಾಡೋದು? ಹೇಳಿ ಮೇಡಮ್ ಮೊದಲು ಅಂತ ಹೇಳ್ತಾ ಇದ್ದೀರಾ? ಇಲ್ಲ, ಹೇಳ್ತೀನಿ. ಯಾಕೆಂದರೆ ಎಲ್ಲ ರೀತಿಯಿಂದನೂ ನೀವು ತಿಳ್ಕೊಬೇಕು ಫಸ್ಟು. ಓಕೆನಾ? ಪಾಸಿಟಿವ್ ಇರಬೇಕು, ನೆಗೆಟಿವ್ ಇರಬೇಕು. ನಾನು ಹೇಳೋದು ಪಾಸಿಟಿವ್ ಹೇಳ್ತೀನಿ. ಓಕೆನಾ? ವಿಡಿಯೋ ಪೂರ್ತಿ ನೋಡಿ. ಇದು ವಾಟರ್ ಟೆಕ್ನಿಕ್ ತುಂಬಾ ಸಿಂಪಲ್ ಆಗಿರುತ್ತೆ, ಆದರೆ ಪವರ್ಫುಲ್ ಆಗಿರುತ್ತೆ. ಪ್ರತಿಯೊಬ್ಬರೂ ಸಹಿತ ಇದನ್ನು ಮಾಡ್ಬೋದು. ಮನೇಲಿ ಮಕ್ಕಳು ಓದ್ತಾ ಇಲ್ವಾ? ಮನೇಲಿ ನಿಮ್ಮ ಮಾತು ಕೇಳ್ತಾ ಇಲ್ವಾ? ಮನೇಲಿ ತುಂಬ ಕಿರಿಕಿರಿ ನೋಡ್ತಾ ಇದ್ದಾರಾ? ಸಂಬಂಧದಲ್ಲಿ ಏನಾದರೂ ಬಿರುಕಿದೆಯಾ? ಅಥವಾ ಹಣದ ಸಮಸ್ಯೆ ಇದೆಯಾ? ಅಥವಾ ಮನಿ ಪ್ರಾಬ್ಲಮ್ಸ್ ಏನಾದರೂ ಇದೆಯಾ? ಯಾವ ರೀತಿಗಾದರೂ ನೀವು ಯಾವುದೇ ಆಗಿರ್ಬೋದು, ನಿಮ್ಮ ಅಫರ್ಮೇಷನ್ ಏನೇ ಆಗಿರ್ಬೋದು. ಓಕೆನಾ? ನಿಮ್ಮ ಅಫರ್ಮೇಷನ್ ಯಾವುದೇ ರೀತಿಯಾಗಿರಲಿ. ಮತ್ತು ಏನು, ಮನೆಯಲ್ಲಿ
ನೆಗೆಟಿವ್ ಎನರ್ಜಿ ಇರುತ್ತೆ. ಮನೇಲಿ ತುಂಬ ಕಿರಿಕಿರಿ ಮಾಡ್ತಿರ್ತಾರೆ, ಮನೇಲಿ ಸುಮ್ಮನೆ ಸಣ್ಣ ಪುಟ್ಟ ಅವಕ್ಕೆಲ್ಲ ಚೀರಾಡ್ತಿರ್ತಾರೆ, ಕೂಗಾಡ್ತಾ ಇರ್ತಾರೆ, ಮನೆಯಾಗೆ ನೆಮ್ಮದಿನೇ ಇರೋದಿಲ್ಲ. ಹಾಗೂ ಸಹಿತ ಇದನ್ನು ಟೆಕ್ನಿಕ್ನ ಯೂಸ್ ಮಾಡ್ಬೋದು. ಓಕೆನಾ. ಈಗ ನಿಮ್ಮ ಬಾಡಿಗೆ ಇನ್ನು ವೆಯ್ಟ್ ಲಾಸ್, ಇದಕ್ಕೂ ಸಹಿತ ನೀರನ್ನು ನೀವು ಯೂಸ್ ಮಾಡ್ಬೋದು. ಹೇಗೆ? ಈಗ ವೆಯ್ಟ್ ಲಾಸಿಗೆ ಹೇಳ್ತೀನಿ. ವಾಟರ್ ಟೆಕ್ನಿಕ್, ಒಂದು ಗ್ಲಾಸ್ ಇಟ್ಕೊಳ್ಳಿ. ಇದನ್ನು ಮಾಡುವ ವಿಧಾನ ಹೇಗಪ್ಪ ಅಂತ ಹೇಳಿದರೆ, ರಾತ್ರಿ ನೀವು ಮಲಗುವ ಮುನ್ನ ಒಂದು ಗ್ಲಾಸಲ್ಲಿ ನಿಮಗೆ ಯಾವ ರೀತಿ ವೆಯ್ಟ್ ಬೇಕಾಗಿರುತ್ತೆ, ವೆಯ್ಟ್ ಗೇನ್ ಆಗ್ಬೋದು ಅಥವಾ ವೆಯ್ಟ್ ಲಾಸ್ ಆಗ್ಬೋದು, ನಿಮ್ಮ ಅಫರ್ಮೇಷನ್ ಸರಿಯಾಗಿ ಇರಬೇಕು. ಓಕೆನಾ. ನಿಮ್ಮ ಅಫರ್ಮೇಷನ್ ಸರಿಯಾಗಿತ್ತು ಅಂತ ಹೇಳಿದರೆ ಖಂಡಿತವಾಗಿಯೂ ಅದನ್ನು ನಿಮ್ಮ ಮಾತನ್ನು ಕೇಳುತ್ತೆ, ಆ ನೀರು ನಿಮ್ಮ ಮಾತನ್ನು ಕೇಳುತ್ತೆ. ಆದರೆ ಪ್ರತಿದಿನವೂ ಮಾಡ್ತಿರ್ಬೇಕು. ಒಂದಿನ ಮಾಡಿಬಿಟ್ರೆ ಯಾವ ಕೆಲಸನೂ ಆಗೋದಿಲ್ಲ, ಪ್ರತಿದಿನವೂ ಆ ಕೆಲಸ ಮಾಡ್ತಿರ್ಬೇಕು. ಓಕೆನಾ. ಈಗ ವೆಯ್ಟ್ ಲಾಸಿಗೆ ನಿಮ್ಮ ಹೈಟಿಗೆ, ನಿಮ್ಮ ಪರ್ಸ್ನಾಲಿಟಿಗೆ ಯಾವ ರೀತಿ ಎಷ್ಟು ತೂಕ ಬೇಕಾಗಿದೆ, ಸರಿಯಾದ ಅಫರ್ಮೇಷನ್ ಏನಪ್ಪ ಅಂತ ಹೇಳಿದರೆ, ನೀವು ಬರಿಬೇಕಾಗಿರೋದು ನನ್ನ ಹೈಟಿಗೆ, ಓಕೆನಾ, ನನ್ನ ಹೈಟಿಗೆ, ನನ್ನ ಫಿಸಿಕಲ್ ಬಾಡಿ ಅಂದರೆ ನಿಮ್ಮ ದೇಹಕ್ಕೆ ಯಾವ ರೀತಿ ಬೇಕಾಗಿರುತ್ತೆ ನೀವು ಅಂದ್ಕೊಳ್ಳಿ ಮನಸ್ಸಲ್ಲಿ. ಓಕೆನಾ. ನನ್ನ ಹೈಟಿಗೆ ನೀವು ಹೇಳಬೇಕಾಗಿರೋದು ನೀರಿಗೆ, ನನ್ನ ಹೈಟಿಗೆ, ನನ್ನ ವಯಸ್ಸಿಗೆ ತಕ್ಕಷ್ಟು ವೆಯ್ಟ್ ಇರಬೇಕು, ನನ್ನ ಹೈಟಿಗೆ, ನನ್ನ ಪರ್ಸ್ನಾಲಿಟಿಗೆ ನನಗೆ ಸರಿಯಾದ ವೆಯ್ಟ್ ಮತ್ತು ಫಿಟ್ ಆಗಿದ್ದೀನಿ ಅಂತ ಹೇಳಿ ಒಂದು ಪೇಪರಲ್ಲಿ ಈ ಪೇಪರಲ್ಲಿ ಬರೆದು ನಿಮ್ಮ ಈ ರೀತಿಯಾಗಿ ಆ ಬಾಟಲ್ ಆಗಿರ್ಬೋದು ಅಥವಾ ಗ್ಲಾಸ್ ಆಗಿರ್ಬೋದು ಈ ರೀತಿ ನೀವು ಹಚ್ಚಿ ಇಡಬೇಕು. ಇಟ್ಟು ಮಾರ್ನಿಂಗ್ ಮತ್ತೆ ಇದೇ ನೀರನ್ನು ನೀವು ಕುಡಿಬೇಕಾಗುತ್ತೆ. ಓಕೆ, ಒಂದಾಯಿತು. ಏನಾಯಿತು? ವೆಯ್ಟ್ ಲಾಸಿಗೆ ಆಯಿತು. ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ಮನಿ ಮತ್ತು ಹೆಲ್ತ್ ಅಬಾಂಡೆನ್ಸ್ ಯಾವ ರೀತಿ ನೀವು ಬರೀಬೋದು. ಓಕೆನಾ. ಇಲ್ಲಿ ಐ ಆಮ್ ಎ ಮ್ಯಾಗ್ನೆಟ್ ಫಾರ್ ಮನಿ ಆ್ಯಂಡ್ ವೆಲ್ತ್. ಓಕೆನಾ. ಇಲ್ಲಿ ನೀವು ಮನಿ ಯಾವ ರೀತಿ ನೀವು ಫ್ಲೋ ಮಾಡ್ಕೋಬೇಕು, ನಿಮಗೆ ಯಾವ ರೀತಿ ಅಫರ್ಮೇಷನ್ ಬೇಕಪ್ಪ ಅಂತ ಹೇಳಿದರೆ, ಐ ಆಮ್ ಎ ಮ್ಯಾಗ್ನೆಟ್ ಫಾರ್ ಮನಿ ಆ್ಯಂಡ್ ವೆಲ್ತ್ ಈ ರೀತಿಯಾಗಿ ನೀವು ಬರಿಬೇಕಾಗುತ್ತೆ. ಓಕೆನಾ. ಈ ರೀತಿಯಾಗಿ ನೀವು ಬರೆದು ಇದನ್ನು ಸಹಿತ ನೀವೇನು ಮಾಡಬೇಕು, ಈ ರೀತಿ ಬಾಟಲ್ಗೆ ಹೀಗೆ ಹಚ್ಚಿ ಇಡಬೇಕು. ಇದನ್ನು ಯಾವಾಗ ಮಾಡಬೇಕಪ್ಪ ಅಂತ ಹೇಳಿದರೆ, ಪ್ರತಿ ರಾತ್ರಿನೂ ಇದನ್ನು ನೀವು ಮಾಡಬೇಕು. ಪ್ರತಿ ರಾತ್ರಿನೂ ಈ ರೀತಿ ಬರೆದಿರೋದು ಹೇಗಿದ್ರೂ ಇರುತ್ತಲ್ಲ, ಇದೇ ಬಾಟಲಿಗೆ ನೀರನ್ನು ಹಾಕಿ ಇಡಬೇಕು ಮತ್ತು ಮಾರ್ನಿಂಗ್ ಕುಡಿಬೇಕು. ಓಕೆನಾ. ಈ ರೀತಿ ಹೇಳಬೇಕು. ಆಮೇಲೆ ಇನ್ನೂ ಒಂದು, ಸಂಬಂಧದಲ್ಲಿ ಮನೇಲಿ ತುಂಬ ಕಿರಿಕಿರಿ ಮಾಡ್ತಾ ಇರ್ತೀವಿ, ಮಕ್ಕಳನ್ನ ಮಾತು ಕೇಳ್ತಿರಲ್ಲ, ಆಗ ಹೇಳಬೇಕು, ನೀರಿಗೆ ಹೇಳಬೇಕು. ಯಾವ ರೀತಿಯಪ್ಪ ಅಂತ ಹೇಳಿದರೆ, ಈ ರೀತಿಯಾಗಿ ನೀವು ನಿಮ್ಮ ಮನಸ್ಸಲ್ಲಿ ಯಾರ ಬಗ್ಗೆ ಯಾರು ನಿಮ್ಮ ಪ್ರೀತಿ ಪಾತ್ರರಿರ್ತಾರೋ ಅವರು ನಿಮ್ಮಂತೆ ನಿಮ್ಮ ಮಾತಿಗೆ ಇರಬೇಕು. ಅಂದರೆ ಆ ಮಾತಿಗೆ ನೀವು ಹೇಳಬೇಕಿಲ್ಲಿ ಅದನ್ನು ಹೇಳಿ ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಅಂತ ಹೇಳಿ ಅಂತ 3 ಸರಿ ಉಬ್ಬಬೇಕು. ಉಬ್ಬಿ ಇದನ್ನು ಲಾಕ್ ಮಾಡಿ ಮತ್ತು ಇದನ್ನು ಮಾರ್ನಿಂಗ್ ಕುಡಿಬೇಕು. ಓಕೆನಾ. ಇದು ಮನಿ ಮ್ಯಾನಿಫೆಸ್ಟೇಷನ್ ಮಾಡುವಂತಹ ವಿಧಾನ. ಈ ರೀತಿಯಾಗಿ ನೀವು ಪ್ರತಿದಿನವೂ ನೀವು ಮಾಡ್ತಾ ಬಂದ್ರಿ ಅಂತ ಹೇಳಿದರೆ, ನಿಮ್ಮ ಬಾಡಿಯಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನೇ ಇರ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು, ಕೆರಿಯರ್ ವಿಚಾರದಲ್ಲಿ ಆಗಿರ್ಬೋದು, ನಿಮ್ಮ ಸಂಬಂಧದಲ್ಲಿ ಆಗಿರ್ಬೋದು, ಅಥವಾ ನಿಮಗೆ ಮನಃಶಾಂತಿ ಬೇಕು ಅಂತ ಹೇಳಿದರೆ ಈ ಸಣ್ಣ ಟೆಕ್ನಿಕನ್ನು ನೀವು ಮಾಡಬೇಕಾಗುತ್ತೆ. ಓಕೆನಾ. ಈ ಸಣ್ಣ ಟೆಕ್ನಿಕ್ ನೀವು ಮಾಡೋದ್ರಿಂದ ನಿಮಗೆ ಇದು ಸಣ್ಣದಾಗಿರ್ಬೋದು, ಬಟ್ ಇಲ್ಲಿ ಏನಾಗುತ್ತಪ್ಪ ಅಂತ ಹೇಳಿ ತುಂಬಾ ಪವರ್ಫುಲ್. ನಮ್ಮ ಎಲ್ಲ ಮಾತುಗಳನ್ನು ಕೇಳುತ್ತೆ ಅದು ನೀರು. ನೀವು ಅಲ್ಲಿ ಹೇಳಲಿಲ್ಲ ಅಂದರೂ ಬಾಡಿ ನಿಮ್ಮ ಮಾತನ್ನು ಕೇಳುತ್ತೆ. ಓಕೆನಾ. ನಿಮ್ಮ ಬಾಡಿಗೆ ನೀವು ಹೇಳ್ತಾ ಇರಬೇಕು, ಏನು ಯಾವ ರೀತಿ, ನಾನು ಫಿಟ್ಟಾಗಿದ್ದೀನಿ, ನಾನು ತುಂಬ ಸುಂದರವಾಗಿದ್ದೀನಿ, ನಾನು ತುಂಬ ನೆಮ್ಮದಿಯಾಗಿದ್ದೀನಿ, ನಾನು ತುಂಬ ಶಾಂತವಾಗಿದ್ದೀನಿ, ನಾನು ಹಣವನ್ನು ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಯಾಕೆ ನಮ್ಮ ಮ್ಯಾನಿಫೆಸ್ಟೇಷನ್ ಬೇಗ ಆಗುತ್ತೆ, ನೀವು ಪದೇ ಚಾಂಟಿಂಗ್ ಮಾಡೋದಕ್ಕೆ ಯಾಕೆ ನಾವು ಹೇಳ್ತೀವಿ. ಓಕೆನಾ. ಯಾಕೆ ಹೇಳ್ತೀವಿ ಅಂತ ಹೇಳಿದರೆ, ನಮ್ಮಲ್ಲಿರುವ ನೀರಿನ ಅಂಶ ನಮ್ಮ ಮಾತುಗಳನ್ನು ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದನೂ ಸಹಿತ ಅದು ಅಟ್ರಾಕ್ಟ್ ಮಾಡುತ್ತೆ. ಓಕೆನಾ. ಈಗ ಗೊತ್ತಾಯ್ತಾ ನಿಮಗೆ?
ವಾಟರ್ ಟೆಕ್ನಿಕ್ ಹೇಗೆ ಮಾಡಬೇಕು ಅನ್ನೋದನ್ನು ಈ ರೀತಿಯಾಗಿ ನೀವು ಮಾಡೋದ್ರಿಂದ ತುಂಬಾ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ನೋಡ್ತೀರಾ, ಸಂತೋಷವನ್ನು ನೋಡ್ತೀರಾ, ನೆಮ್ಮದಿನೂ ಸಹಿತ ನೀವು ಕಾಣ್ತೀರಾ ಅಂತ ಹೇಳ್ತಾ ಇದ್ದೀನಿ. ಈ ಟೆಕ್ನಿಕ್ನ ಯಾರೆಲ್ಲ ಮಾಡೋದಕ್ಕೆ ಇಷ್ಟಪಡ್ತೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ವಾಟರ್ ಟೆಕ್ನಿಕ್ ಅಂತ ಹಾಕಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ, ಹೆಲ್ತ್, ವೆಲ್ತ್, ಕೆರಿಯರ್, ಫೈನಾನ್ಷಿಯಲ್ ಯಾವುದೇ ಇರ್ಬೋದು, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು. ಮತ್ತು ಮುಂದಿನ ಟಾಪಿಕ್ಕಿನ ಜೊತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು.